ಹಲೋ ಗಾಯ್ಸ್, ನಮಸ್ಕಾರ. ನಾವು ರಾತ್ರಿನೇ ಲಾಗ್ ಸ್ಟಾರ್ಟ್ ಮಾಡಿದ್ವಿ, ಆದರೆ ಪೂರ ಲಾಗ್ ಮಾಡೋಕ್ಕಲ್ಲಿಲ್ಲ. ಯಾಕಂದರೆ ರಾತ್ರಿ ನನ್ನ ಕ್ಯಾಮ್ರಾ ಸರಿ ಇದ್ದಿಲ್ಲ. ಅದಕ್ಕೆ ಬೆಳಗ್ಗಿಂದ ಮಾಡ್ತಿದ್ದೀನಿ. ಇನ್ನು 6 ಕಿಲೋಮೀಟರ್ ಕೊಟ್ಟವರು ನನ್ನ ಮೇಲೆ ಆಣೆ ಇಟ್ಟಳು. ಬನ್ನಿ ಗಾಯ್ಸ್, ಹೋಗೋಣ. ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ರಾತ್ರಿ ಎಲ್ಲ ನಡೆದು ಸುಸ್ತಾಯ್ತು ಅಂತ ಸ್ವಲ್ಪ ಟೀ ಕುಡಿಯೋಣ ಅಂತ ಟೀ ಬ್ರೇಕಿಗೆ ಅಂತ ಬಂದ್ವಿ. ಬಂದ ತಕ್ಷಣನೇ ಲಾಗ್ ಮಾಡ್ಬೇಕಂತ ನೆನಪಾಯ್ತು ಅಂತ ಲಾಗ್ ಮಾಡೋಕ್ಕೂ ಸ್ಟಾರ್ಟ್ ಮಾಡಿದ್ವಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಇವಾಗ ನಾವು ಕೊಟ್ಟರೆ ಹೋಗ್ತಿದ್ದೀವಿ, ಬನ್ನಿ ಹೋಗೋಣ. ನಮ್ಮ ಮಾವ ಹಳೆಯ ಎಲ್ಲರೂ ಮುಂದೆ ಹೋಗ್ತಿದ್ದಾರೆ, ನಾವು ಹಿಂದೆ ಹೋಗ್ತಿದ್ದೀವಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಹಂಗ ಅವ್ರ ಎಕ್ಸ್ಪೀರಿಯನ್ಸ್ ಹೆಂಗೈತೆ ಅಂತ ಕೇಳೋಣ ಬರ್ರಿ. ನಮ್ಮ ಮಳೆ ಮಯ್ಯ ಅದಾನೆ. ಅರೆ ಮಯ್ಯ ಬಾರೆ ಮುಚ್ಚ, ಹೆಂಗೈತೆ ತುಂಗಭದ್ರಾ ಡ್ಯಾಮ್ ಹೇಗಿದೆ? ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಮುಚ್ಚ, ಹೆಂಗೈತೆ ತುಂಗಭದ್ರಾ ಡ್ಯಾಮ್ ಹೇಗಿದೆ? ಮುಂದ ಏನಿಲ್ಲ, ನೀನು ಹೇಳ್ಬೇಕು. ಹಾಗೆ ಲೈಟಾಗಿ ಎಲ್ಲರ ಜೊತೆನೂ ಮಾತಾಡ್ಕೊತ ನಕ್ಕೊಂತ ಮುಂದೆ ಹೋಗ್ತಾ ಇದ್ವಿ. ಈಗ ರೋಡ್ ಬಂತು, ಇದು ದೊಡ್ಡ ರೋಡು. ಸೀದಾ ಇನ್ನೊಂದು 5 ಕಿಲೋಮೀಟರ್ ದಾಟಿದ್ರೆ ಕೊಟ್ಟರು ಸಿಗುತ್ತೆ ಅಂಥ ರೋಡು. ಬನ್ನಿ ಹೋಗೋಣ. ನೋಡಿ ಯಾವ್ಯಾವ ಊರಿಂದ ಬರ್ತಿದ್ದಾರೆ. ಕೆಲವೊಬ್ರು ಹರಪನಹಳ್ಳಿಯಿಂದ ಬರ್ತಿದ್ದಾರೆ, ಕೆಲವೊಬ್ರು ದಾವಣಗೆರೆಯಿಂದ ಬರ್ತಿದ್ದಾರೆ, ಇನ್ನು ಕೆಲವೊಬ್ರು ರಾಣೆಬೆನ್ನೂರಿಂದನೂ ಕೂಡ ಬರ್ತಿದ್ದಾರೆ. ಶಿವ ಇದೆ, ಹಾಗಾಗಿ ಬಿಸ್ಕೆಟ್ ತಿಂತವನೆ. ನಮ್ಮ ಮಳೆಯನ್ ಲಾಕ್ ಚೆನ್ನಾಗೈತೆ ಅನ್ಸುತ್ತೆ, ಅದಕ್ಕೋಸ್ಕರ ನೀವು ಊಟ ಸ್ಟಾರ್ಟ್ ಆಯ್ತು. ಇಲ್ಲಿ ವೆರೈಟಿ ಊಟನೂ ಸ್ಟಾರ್ಟ್ ಆಗುತ್ತೆ. ರಾತ್ರಿ ಜಾಸ್ತಿ ಊಟ ಮಾಡಿದ್ದೆಲ್ಲ, ಹಾಗೂ ತುಂಬಾನೇ ಟ್ರಾವೆಲ್ ಮಾಡಿದ್ವಿ, ತುಂಬಾ ಹೊಟ್ಟೆ ಹಸ್ತಿತ್ತು. ಈಗ ನಾವು ಕೂಡ ಕ್ಯೂವಲ್ಲಿ ನಿಲ್ಲೋಣ ಬನ್ನಿ. ನೋಡಿ ಇವರು ಎಷ್ಟು ಜನ ದೋಸೆ ಹಾಕ್ತಿದ್ದಾರೆ, ಸೇಮ್ ನಮ್ಮ ದಾವಣಗೆರೆ ಸ್ಟೈಲೇ. ಬನ್ನಿ ತಿಂದು ಸವಿಯೋಣ. ನೋಡಿ ಎಷ್ಟು ಜನ ದೋಸೆ ಮಾಡಿದ್ದಾರೆ ಅಂದರೆ ಸೇಮ್ ನಮ್ಮ ದಾವಣಗೆರೆ ಸ್ಟೈಲೇ. ಅದ್ರ ಜೊತೆಗೆ ಬೆಣ್ಣೆ ಕೂಡ ಹಾಕಿದ್ದಾರೆ ವಿತ್ ದಾವಣಗೆರೆ ತನ ಚಟ್ನಿ, ಪಲ್ಯ ಸೇಮ್. ತಿಂದರೆ ಒಂಥರ ಬಾಯಲ್ಲಿಟ್ರೆ ಕರಗುತ್ತೆ, ಅಷ್ಟು ಚೆನ್ನಾಗಿ ರುಚಿಯಾಗಿದೆ. ಹಲೋ ಗಾಯ್ಸ್, ಇನ್ನೊಂದು ವಿಷಯ ಅಂದರೆ ನಾವು ಇಲ್ಲಿ ನಮ್ಮ ಊರಿಂದ 50 ಕಿಲೋಮೀಟರ್ ಇದೆ ದೊಡ್ಡದು. ಇನ್ನು ಒಂದು ಅಣ್ಣ ರಾಣೆಬೆನ್ನೂರಿಂದ ಬರ್ತಿದ್ದಾರೆ. ಆ ವಿಚಾರನ ಬನ್ನಿ ಅವಳನ್ನ ಎಕ್ಸ್ಪೀರಿಯನ್ಸ್ ಕೇಳೋಣ ಅಂತಂದು ಹೇಳ್ತಾ ಬರ್ರಿ. ನೋಡಿ ಫ್ರೆಂಡ್ಸ್, ಆ ಅಣ್ಣನ ಎಕ್ಸ್ಪೀರಿಯನ್ಸ್ ಕೇಳಿ ನಾನೇ ಬೆಚ್ಚಿಬಿದ್ದೆ. ಯಾಕಂದರೆ ಅವ್ರು ರಾಣೆಬೆನ್ನೂರಿಂದ 2 ದಿನದಲ್ಲಿ ಇಲ್ಲಿ ಬಂದಿದ್ದಾರೆ. 2 ದಿನ ಮುಂಚೆನೇ ಬಿಟ್ಟಿದ್ದಾರೆ. ಎಲ್ಲರೂ ಈ ದಾವಣಗೆರೆಯಲ್ಲಿ 2 ದಿನ ಮುಂಚೆ ಬಿಟ್ಟರೆ ಇನ್ನೂ ಹೋಗೋಕ್ಕಾಗ್ತಿರಲ್ಲ. ಆದರೆ ಆ ಅಣ್ಣ ರಾಣೆಬೆನ್ನೂರಿಂದ ಬಂದಿದ್ದಾರೆ. ಆ ಅಣ್ಣ ತುಂಬ ಗ್ರೇಟ್. ಇನ್ನೇನು ಫ್ರೆಂಡ್ಸ್, ಈ ಬ್ರಿಡ್ಜ್ ಒಂದು ದಾಟಿಬಿಟ್ಟು ಅಂದರೆ ನೆಕ್ಸ್ಟ್ ಇನ್ನು ಅರ್ಧ ಕಿಲೋಮೀಟರ್ಗೆ ಬರೋದೇ ಕೊಟ್ಟೂರು. ಏನೋ ಗಾಯ್ಸ್, ನಾವೆಲ್ಲರೂ ಅಂದ್ಕೊಂಡಿದ್ದಂಗೆ ಕೊಟ್ಟೂರು ರೀಚ್ ಆಯಿತು. ನೋಡಿ, ಇದು ಕೊಟ್ಟೂರಿನ ದ್ವಾರ ಬಾಗಿಲು. ಈ ದ್ವಾರ ಬಾಗಿಲಿಂದನೇ ಕೊಟ್ಟೂರಿಗೆ ಹೋಗೋದು. ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಕರಣೆ ನೆಚ್ಚಿಟ್ಟಿದ್ರೆ ಅಂತ ತಿನ್ಕಂತ ಮುಂದೆ ಹೋಗ್ತಿದ್ವಿ. ಹೋಗಿ ಇನ್ನೇನು ಸ್ವಲ್ಪ ಹಣ್ಣು ತಿಂದು ನಮ್ಮ ಶಕ್ತಿ ಬಂತು. ಇನ್ನು ಕೊಟ್ಟೂರು ಮುಟ್ಟೆ ಬಿಟ್ಟಿವಿ ಅಂತ ಸ್ವಲ್ಪ ರೆಸ್ಟ್ ಮಾಡೋಣ ಅಂತಂದು ಹೋದ್ವಿ. ಅಷ್ಟರಲ್ಲಿ ನೀವು ರಾತ್ರಿ ಏನು ಬ್ಲಾಗ್ ಮಾಡಿದ್ದೀವ ಅದನ್ನು ನೋಡ್ಕೊಂಬನ್ನಿ ಅಂತ ಹೇಳ್ತಾ ಇವಾಗ ನಾವು ಲಾಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ. ಕಾರಣ ಏನಾದ್ರು ಕೊಟ್ಟೂರಿಗೆ ಹೋಗ್ತಿದ್ದೀವಿ. ಎಲ್ಲರೂ ನಮಗೆ ಬಿಟ್ಟೋಗಿದ್ದಾರೆ. ಇವಾಗ ಇರೋದೇ ನಾವು 3 ಜನ ಅಂತ ಹೇಳ್ದೆ ಹೋಗ್ತಿದ್ದೀವಿ. ಬನ್ನಿ ಫ್ರೆಂಡ್ಸ್, ಹೋಗಿ ಸ್ವಲ್ಪ ಹೊತ್ತು ಅಲ್ಲಿ ಫೈರ್ ಕ್ಯಾಂಪ್ ಹಾಕಿದ್ರು, ಅದನ್ನು ನೋಡ್ಕೊಂಡು ಇನ್ನೇನು ಊಟ ಮಾಡ್ತಿದ್ದೀವಿ. ಊಟ ಇತ್ತು, ಊಟ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಮತ್ತೆ ಹಳ್ಳಿ ಅಂತ ಇದೆ ಒಂದು ಹಳ್ಳಿ, ಅಲ್ಲಿ ರೆಸ್ಟ್ ಮಾಡ್ಕೊಂಡು ಮತ್ತೆ 2 ತಾಸು ಆದಮೇಲೆ ಮತ್ತೆ ನಾವು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿ ರೋಡಾಗ ಹೋಗ್ತಾಯಿದ್ವಿ. ಯಾಕೋ ರಾತ್ರಿ ಬೇಡ ವೀಡಿಯೋ ಮಾಡೋದು ಅಂತಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇದ್ವಿ. ಎದ್ದ ತಕ್ಷಣ ಯಾರೋ ಅಲ್ಲಿ ಊಟ ಇದೆ, ಹೋಗಿ ಖಡಕ್ ರೊಟ್ಟಿ ಊಟ ಅಂದರು. ಅದಕ್ಕೋಸ್ಕರ ರೊಟ್ಟಿ ಊಟ ಉಣ್ಣಕ್ಕಂತ ಬಂದ್ವಿ. ಇಲ್ಲಿ ನೋಡಿದರೆ ಖಡಕ್ ರೊಟ್ಟಿ ಊಟ ಇತ್ತು. ನಾವು ನಮ್ಮ ಬಾಸ್ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಮುಂದೆ ನುಗ್ಗಿದ್ವಿ. ಇಷ್ಟೊತ್ತು ನಡೆದು ಕಾಲೆಲ್ಲ ಫುಲ್ಲು ಚಪಾಟಿ ಆಗೋದಂಗೆ ಆಗಿಬಿಟ್ಟಿದ್ವು. ಆಗ ಕಾಲ ಶಕ್ತಿನೇ ಇದ್ದಿಲ್ಲ. ಹಾಗಂತಲೇ ಪಾಪ ಇಲ್ಲಿ NCC ಕ್ಯಾಂಪ್ ಅವರು ಕ್ಯಾಂಪ್ ಇಟ್ಟು ನಮಗೋಸ್ಕರ ಬರೋಂಥ ಭಕ್ತಾದಿಗಳಿಗೋಸ್ಕರನೇ ಈ ಕೆಲಸನ ಕೈಗೊಂಡಿದ್ದಾರೆ. ಇವರಿಗೆಲ್ಲ ಒಂದು ಸೆಲ್ಯೂಟ್ ಹೇಳ್ತಾ, ನಾನು ಕೂಡ ಕಾಡಿನ ರೋಡಲ್ಲಿ ನಡ್ಕೊಂಡು ಬಂದಿರೋ ಕಾರಣದಿಂದ ನನ್ನ ಕಾಲು ಕೂಡ ಫುಲ್ ನೋವಿದ್ವು. ಅವರು ಪಾಪ ಆಲ್ಮೆಂಟ್ ಹಚ್ಚಿ ಮಸಾಜ್ ಮಾಡಿ ಸ್ವಲ್ಪ ಸರಿ ಮಾಡಿದರು ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. ಇವಾಗ ನಾವು ಮರೆಕೊಟ್ರೆ ಅಂಗಡಿ ಹೋಗ್ತಿದ್ದೀವಿ. ಹೋದ ತಕ್ಷಣ ಫಸ್ಟ್ ಮಾಡೋ ಕೆಲಸ ನಿಮಗೆ ಮರೆಕೊಟ್ರೆ ಅಂಗಡಿ ತೋರಿಸೋದು. ಹಾಗೆ ಅಲ್ಲೊಂದು ಹೇಳಿಕೆ ಇದೆ, ಏನಂದರೆ ಅದಿರೋ ಬಸವಣ್ಣನ ಕಿವಿಯಲ್ಲಿ ಏನೇ ಹೇಳಿದ್ರು ನಿಜ ಆಗುತ್ತೆ. ಬೇಡ್ಕೊಂಡವರು ಏನು ಬೇಕಾದ್ರೂ ಬೇಡ್ಕೋಬೋದು, ಅದು ಸಕ್ಸಸ್ಫುಲ್ ಆಗುತ್ತೆ ಅಂತಂದೇ ಹೇಳ್ತಿದ್ದಾರೆ. ಬನ್ನಿ ನೋಡೋಣ ಅಂತಂದು ಹೇಳ್ತಾ
ಹೋಗೋಣ ಗಾಯ್ಸ್. ನೋಡಿ ಈ ಗುಟ್ಕಾ ಪಾನ್ ಎಲ್ಲ ಫ್ರೀ ಕೊಡ್ತಿದ್ದಾರೆ. ಯಾಕಂದರೆ ಹೊರದೊಂದು ಕಂಪ್ನಿ ಬೆಳಿಲ್ಲ ಅಂತಂದು ಈ ಥರ ಕೊಟ್ಟವ್ರನ್ನ ಪ್ಲೀಸ್ ದಯವಿಟ್ಟು ಹೇಳ್ತೀನಿ, ಕೊಟ್ಟೂರಿಗೆ ಬಂದವ್ರು ಮಾತ್ರ ತಗೊಳಕ್ಕೆ ಹೋಗ್ಬೇಡ್ರಿ, ಹಾಗೂ ಹೊರಗಿನವ್ರು ಕೂಡ ತಗೊಳಕ್ಕೆ ಹೋಗ್ಬೇಡ್ರಿ. ತಗೊಂಡು ಯಾಕೆ ಜೀವನ ಹಾಳು ಮಾಡ್ಕೊಂತೀರಿ ಅಂತಂದು ಹೇಳ್ತಾ ಇವಾಗ ನಾವು ಮರಿಕೊಟ್ರೆ ಅಂಗಡಿ ಹೋಗ್ತಿದ್ದೀವಿ. ಹೋದ ತಕ್ಷಣ ಅಲ್ಲಿರೋ ಇನ್ಫಾರ್ಮೇಷನ್ ಫುಲ್ಲು ಕೊಡ್ತಿದ್ದೀನಿ. ಬನ್ನಿ ಗಾಯ್ಸ್ ಹೋಗೋಣ. ಇವಾಗ ನಾವು ಮರಿಕೊಟ್ರೆ ಅಂಗಡಿ ಹತ್ರ ಬಂದಾಯಿತು. ಇವಾಗ ನಾವು ನಿಮಗೆ ಫುಲ್ಲು ಮರಿಕೊಟ್ರೆ ಅಂಗಡಿ ತೋರಿಸ್ತೀವಿ ಅಂತಂದು ಹೇಳ್ತಾ ಅಲ್ಲಿ ಒಂದು ವಿಶೇಷನೂ ಹೇಳಿದ್ದೀನಿ, ಈಗ ಬಸವಣ್ಣ ಅಂತ, ಬಸವಣ್ಣನೂ ತೋರಿಸ್ತೀನಿ ಅಂತಂದು ಹೇಳ್ತಾ ಬನ್ನಿ ಗಾಯ್ಸ್ ಹೋಗೋಣ. ಇದೇ ನೋಡಿ ನಮ್ಮ ಹೇಳ್ದಂತಹ ಬಸವಣ್ಣ ಹಾಗೂ ದೇವರು ಎದುರುಗಡೆ ಇದೆ. ಬನ್ನಿ ಗಾಯ್ಸ್. ಹಾಗೆ ಇವಾಗ ಬಸವಣ್ಣನ ಹತ್ರ ಬೆಳ್ಕೊಳ್ಳೋದು ಸ್ವಲ್ಪ ಬೆಳ್ಕೊಂಡಿತ್ತು. ಬೆಳ್ಕೊಂಡು ಇವಾಗ ನಾವು ಮರಿಕೊಟ್ರೆ ದರ್ಶನ ಮಾಡಿಕೊಂಡು ಮತ್ತೆ ಇವಾಗ ನಾವು ಶ್ರೀ ಗುರು ಕೊಟ್ರೇಶ್ವರ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಹೋಗ್ತಾ ಮಧ್ಯೆ ಏನಾರು ಇದ್ದರೆ ತೋರಿಸ್ತೀನಿ. ಜೊತೆಗೆ ಇನ್ನೊಂದು ವಿಶೇಷ ಕಾರ್ಯ ಬನ್ನಿ ಏನಂತಂದು ನೀವೇ. ನಾವು ಮರಿಕೊಟ್ರೇಶ್ವರ ದರ್ಶನ ಮಾಡ್ಕೊಂಡು ಗುರು ಕೊಟ್ರೇಶ್ವರ ದರ್ಶನಕ್ಕೆ ಹೋಗ್ತಿದ್ದೀವಿ. ಹೋಗ್ತಾನೆ ಮಧ್ಯಾಹ್ನ ರೋಡಲ್ಲಿ ನಮ್ಮ ಬಾಸ್ ಆಂಜನೇಯ ಪ್ರತೀಕರಾದ ಮಾರುತಿರಾಯರ ಪ್ರತೀಕರಾದ ಕೋತಿಗಳು ಸಿಕ್ಕು. ಆ ಕೋತಿನ ಮಾತಾಡ್ಸ್ಕೊಂಡು ಅದಕ್ಕೂ ಕೂಡ ಹಣ್ಣು ಕೊಡ್ಕೊಂಡು ಮುಂದೆ ಹೋಗ್ತಿದ್ದೀವಿ. ಬನ್ನಿ ಫ್ರೆಂಡ್ಸ್ ಹೋಗೋಣ. ಇನ್ನೇನು ನಾವು ತೇರ ಹತ್ರ ಬಂದೇ ಬಿಟ್ವಿ. ಇವಾಗ ಗುಡಿ ಹತ್ರ ಹೋಗಿ ಹಣ್ಣುಕಾಯಿ ತಗೊಂತಿದ್ದೀವಿ. ಇನ್ನೇನು ನಾವು ಗುಡಿ ಹತ್ರ ಹೋಗಿ ಹಣ್ಣುಕಾಯಿ ತಗೊಂಡಾಯ್ತು. ಈಗ ಶ್ರೀ ಗುರು ಕೋಟೇಶ್ವರ ದೇವಸ್ಥಾನ ಹತ್ರ ಹೋಗ್ತೀವಿ ಅಂತಂದು ಹೇಳ್ತಾ ಜೊತೆಗೆ ಇವಾಗ ಜಾತ್ರೆ ತೋರಿಸ್ತಿದ್ದೀವಿ. ಇದು ಸ್ವಲ್ಪ ಕಾಲ ಭಾಗ ಜಾತ್ರೆ ಅಷ್ಟೇ. ನಾಳೆ ಫುಲ್ಲು ಜಾತ್ರೆ ತೋರಿಸ್ತೀವಿ ಅಂತ ಇಂದು ಹೇಳ್ತಾ ಓಕೆ ಬಾಯ್. ಸಕಲವು ನೀನೆ, ಸರ್ವವು ನೀನೆ, ಸರ್ವಸ್ವವು ನೀನೆ. ನಿನ್ನ ಕರುಣಾ ದೃಷ್ಟಿ ಎಲ್ಲರ ಮೇಲೂ ಸದಾಕಾಲ ಮೇಲೆ. ಧನ್ಯೋಸ್ಮಿ. ಅಣ್ಣ, ತಮ್ಮ, ತಂದೆ, ತಾಯಿ, ಹೆಂಡತಿ, ಮಕ್ಕಳು, ಆಸ್ತಿ ಪಾಸ್ತಿ ಅನ್ನೋ ಎಷ್ಟೋ ಬಂಧಗಳಲ್ಲಿ ಜೀವನ ಸಿಕ್ಕಾಗ್ತೀಯ. ಆ ಸಿಕ್ಕಗಳನ್ನ ಪ್ರತಿಯೊಂದು ಚಿಕ್ಕ ಸ್ಪರ್ಶದಿಂದ ನಿನಗೆ ನೀನೇ ಸಾಟಿಲಿಲ್ಲ ಅಮಯ. ಈಗ ತಾನೇ ದೇವ್ರ ದರ್ಶನ ಮಾಡ್ಕೊಂಡು ಹೊರ ಬಂದ್ವಿ. ಹೊರ ಬಂದ ತಕ್ಷಣ ಸ್ವಲ್ಪ ಕೂತ್ಕೊಂಡು ಹೋದ್ವಿ. ಹಾಗೆ ಸ್ವಲ್ಪ ಹೋಗ್ತಿದ್ದಂಗೆ ಸುಸ್ತಾಯಿತು, ರೆಸ್ಟ್ ಮಾಡೋಣ ಅಂತಂದು ಶ್ರೀ ಗುರು ಬಸವೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ಹೋಗಿ ಅಲ್ಲಿ ರೆಸ್ಟ್ ಮಾಡಿದ್ವಿ. 2 hours later. ನೈಟ್ ಆಯಿತು ಅಂತ ಹೊರಗಿನ ವ್ಯೂ ಹೇಗಿದೆ ಅಂತ ನೋಡ್ಕೊಂಬರಕ್ಕಂಟ ಹೊಂಟಿದ್ದೀವಿ. ನೋಡಿ ಹೊರಗೆ ನೀವೇ ಎಷ್ಟು ಚೆನ್ನಾಗಿದೆ ಅಂತ. ಫುಲ್ಲು ವ್ಯೂವೇ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೀವೇ ನೋಡ್ರಿ. One day later. ಮತ್ತು ಇವತ್ತೇ ತೇರು ಕಾರಣದಿಂದ ಬೇಗ ಸ್ನಾನ ಮಾಡಿ ತೇರು ನೋಡೋಕ್ಕಂತಂದು ಹೋಗೋಣ ಅಂತ ಫ್ರೆಶ್ ಆಗಂತ ಹೋಗ್ತಿದ್ದೀವಿ. ಬನ್ನಿ ಫ್ರೆಂಡ್ಸ್ ಹೋಗೋಣ. ಇನ್ನೇನು ಫ್ರೆಶ್ ಹೋದಲ್ಲಪ್ಪ ಅಂತಂದು ನಾನು ನಮ್ಮ ಅಚ್ಚ ಇಬ್ಬರು ಕೂಡ ದೇವ್ರ ದರ್ಶನಕ್ಕಂತ ಹೋಗ್ತಿದ್ದೀವಿ. ಹೋದ ತಕ್ಷಣ ಫಸ್ಟ್ ಮಾಡಿದ್ದೆ ಶ್ರೀ ಗುರು ಕೋಟೇಶ್ವರನ ದೇವಸ್ಥಾನಕ್ಕೆ ಹೋಗೋದು ಅಂದ್ಕೊಂಡ್ರೆ ಇಲ್ಲಿ ಮಜ್ಜಿಗೆ ಕೊಡ್ತಿದ್ರೆ ಅಂತ ಮಜ್ಜಿಗೆ ಕೊಡ್ಕೊಂತ ಕೊಂಡ್ಬಿಟ್ಟಾನೆ. ನೋಡ್ರಿ ನನಗೂ ಮಜ್ಜಿಗೆ ಬರಲ್ಲ, ನಿಮಗೆ ಒಬ್ಬನೇ ಕುಡಿತಾವನೆ, ನಾವೇನು ಮಾಡೋದು ಅಂತ ನೋಡ್ತಿದ್ರೆ ಹಂಗೆ ಸುಮ್ಮನೆ ಮುಂದೆ ಹೋಗ್ತಿದ್ದೆ. ನೋಡಿ ನಾವು ದೇವ್ರ ದರ್ಶನ ಮಾಡ್ಬೇಕಂತ ಲೈನಲ್ಲಿ ನಿಂತ್ಕೊಂಡ್ರೆ ಲೈನ್ ಸೀದಾ 3 ಕಿಲೋಮೀಟರ್ ಇದೆ. ನೀವೇ ನೋಡಿ ಫುಲ್ಲು ಲೈನ್ ಎಲ್ಲಿ ತನಕ ಇದೆ ಅಂತ ತೋರ್ಸೋಕ್ಕಾಗಲ್ಲ. ನನ್ನ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ನಾನು ಲೈನ್ ತೋರಿಸ್ತೀನಿ. ಬೇಕಾದ್ರೆ ನೀವೇ ನೋಡಿರಿ, ಸೀದಾ 3 ಕಿಲೋಮೀಟರ್ ಇದೆ. ಅಷ್ಟು ಜನ ಬಂದಿದ್ದಾರೆ. ಅಷ್ಟು ಫೇಮಸ್ ಆಗಿರೋ ದೇವಸ್ಥಾನ ಇದು ಕೊಟ್ಟೂರೇಶ್ವರ ದೇವಸ್ಥಾನ. ನೀವು ಒಂದ್ಸಲಿ ವಿಸಿಟ್ ಮಾಡಿ. ಇನ್ನೇನು ದೇವ್ರ ದರ್ಶನ ಮಾಡ್ಕೊಂಡು ಊಟ ಮಾಡ್ಕೊಂತ ಹೋದ್ವಿ. ಅಲ್ಲಿ ಪ್ರಸಾದ ಇತ್ತು, ಗೋಧಿ ಹುಗ್ಗಿ, ಅನ್ನ ಸಾರು. ಊಟ ಮಾಡಿಕೊಂಡು ಬಂದು ಮತ್ತು ಅಲ್ಲಿ ಪಾನ್ ಹಾಗೂ ಐಸ್ ಕ್ರೀಮು ಎಲ್ಲ ತಿನ್ಕೊಂಡು ಫುಲ್ ಎಂಜಾಯ್ ಮಾಡ್ಕೊಂಡು ಜಾತ್ರೆ ನೋಡ್ಕೊಂಡು ಅಲ್ಲಿ ಮತ್ತೆ ನಮ್ಗೆ ಹೆಂಗಿತ್ತು ಅಲ್ಲಿ ಹೋಗಿ ನಿಂತ್ಕೊಂಡ್ವಿ. ಇನ್ನು ತೇರು ಎಳುತ್ತೆ ಅಂತ ಕುಂತ್ರೆ ಸೀದಾ 5:56 ಎಳೀತು. 4:15 ಇದ್ದ ತೇರು ಎಳೆಯುತ್ತೆ ಅಂತ ಕುಂತಿದ್ವಿ. ಅದು ಕರೆಕ್ಟ್ 5:56 ಎಳೀತು ನೋಡ್ರಿ. ಆದ್ರೂ ಅಲ್ಲಿ ತನಕ ತೇರು ಎಳೆಯೋದನ್ನ ನೋಡಿಕೊಂಡು ನೋಡಿ ಇಲ್ಲಿ ನಮ್ಮ ಲಾಗ್ ಮುಗೀತು. ಕೊಟ್ಟೂರು ಪಾದಯಾತ್ರೆ ಮುಗೀತು. ಓಕೆ, ಟೇಕ್ ಕೇರ್, ಬಾಯ್ ಬಾಯ್. ಇನ್ನೇನಾದ್ರೂ ಆಟ ಹತ್ಬೇಕು, ಊರಿಗೆ ಹೋಗ್ಬೇಕು. ಬನ್ನಿ ಆಟ ಹತ್ರ ಹೋಗೋಣ ಅಷ್ಟೇ. ಇಲ್ಲಿಗೆ ನಮ್ಮ ಕೊಟ್ಟೂರು ಲಾಗ್ ಮುಗೀತು ಅಂತಂದು ಹೇಳ್ತಾ ಮುಂದೆ ಕೂಡ ಇದೇ ಥರ ಲಾಗ್ ಮಾಡ್ಬೇಕಂತ ನೀವು ನಮಗೆ ಸಪೋರ್ಟ್ ಮಾಡಬೇಕು. ನೀವು ಸಪೋರ್ಟ್ ಮಾಡಿದರೆ ನಮಗೆ ಲಾಗ್ ಮಾಡೋಕ್ಕೆ ಹುಮ್ಮಸ್ಸು ಹಾಗೂ ಪ್ರೋತ್ಸಾಹ ಬರುತ್ತೆ ಅಂತಂದು ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.